ಮುಂಗಾರು ಮಳೆ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಹಳೆ ಮೈಸೂರು ಭಾಗದಲ್ಲಿ ಜಲಾನಯನ ಪ್ರದೇಶದಲ್ಲಿ ಜಲಾಶಯಗಳಿಗೆ ತುಂಬುವ ಪರಿಪ್ರಮಾಣಕ್ಕೆ ಆಗ್ತಾ ಇಲ್ಲ ಅಂತ ಅವತ್ತಿಂದನೂ ಹೇಳ್ಕೊಂಬಂದಿದ್ದೀನಿ. ಇವತ್ತು ನೀತಿ ಆಯೋಗ ಒಂದು ಸುದ್ದಿ ಕೊಟ್ಟಿದೆ. ಮುಂದಿನ 25 ವರ್ಷದಲ್ಲಿ ಕಾವೇರಿ ಕೊಳ್ಳದಲ್ಲಿ ಪ್ರದೇಶದಲ್ಲಿ ನೀರಿನ ತೀವ್ರ ಕೊರತೆ ಏರ್ಪಡುತ್ತೆ. ಕರ್ನಾಟಕ, ತಮಿಳುನಾಡು ಕಡಿಮೆ ನೀರಲ್ಲಿ ಬೆಳೆ ಬೆಳೆಯೋ ಪದ್ಧತಿನ ಅಳವಡಿಸ್ಕೊಳ್ಳೋ ಬದಲು ಹೆಚ್ಚು ನೀರನ್ನು ಬಳಸೋದಕ್ಕೆ ಹೋಗ್ತಾ ಇವೆ. ಇದು ಬಿಕ್ಕಟ್ಟನ್ನು ತರತ್ತೆ, ನೋಡ್ತಾ ಇರಿ ಅಂತ ಹೇಳಿದೆ. 25 ವರ್ಷ ಬೇಕಿಲ್ಲ ಅನ್ಸತ್ತೆ ನನಗೆ. ಈಗಾಗಲೇ ವಿ ಕ್ಯಾನ್ ಸಿ, ಅದು ಕಾಣಿಸ್ತಾ ಇದೆ ನಮಗೆ. ದಿ ಈಲ್ಡ್ ಇನ್ ದಿ ರಿವರ್ ಕಾವೇರಿ ಬೇಸಿನಲ್ಲಿ ಬಿದ್ದೋಗಿದೆ ಕೆಳಕ್ಕದು ಈಲ್ಡ್ ಇಲ್ಲ ನಿಮಗೆ. ನಾವು ಯಾವ ಲೆಕ್ಕಾಚಾರದ TMC ಇಷ್ಟು ನೀರು ಇಲ್ಲಿ ಲಭ್ಯವಿದೆ ಎಂಬ ಆಧಾರ ಲೆಕ್ಕ ಹಾಕಿದ್ದೀವೋ ಅದೇ ಹೋಗಿದೆ ಅಂತ ನನ್ನ ಪ್ರಕಾರ. ಈಗ ಆ ಲೆಕ್ಕಾಚಾರನೇ ತಪ್ಪಾಗಿದೆ ಈಗ. ಹಾಗಾಗಿ ಇದಕ್ಕೆ 25 ವರ್ಷ ಬೇಕಿಲ್ಲ ಅನ್ಸತ್ತಪ್ಪ. ಸ್ಟಿಲ್ ಬಂದಿದೆ. ಆದರೂ ರಾಮನಗರ, ತುಮಕೂರು, ನಾಳೆ ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕುಣಿಗಲ್, ಗ್ರೇಟರ್ ಬೆಂಗಳೂರು ನೀರಲ್ಲಿ ವೇರ್ ಮಂಡ್ಯದ ಕೃಷಿ ಕಾರ್ಯಗಳ ನೀರು ಒಂದು ದಿನ, ಮಂಡ್ಯದ ಕೃಷಿ ಕಾರ್ಯ ಅದರಲ್ಲೂ ಕಬ್ಬಿನ ನೀರು ಒಂದು ದಿನ ನಲ್ಲಿ ಆಫ್ ಆಗದೆ ಇದ್ದರೆ ನೋಡ್ಕೋತಾ ಇರಿ ನೀವು. ಆಗಲೇ ಆಗತ್ತೆ, ಬೇರೆ ದಾರಿ ಇಲ್ಲ ನಿಮಗೆ. ಈ ಪರಿಪ್ರಮಾಣದಲ್ಲಿ ಹೋಗ್ತಾ ಇದ್ರೆ ನೋಡ್ತಾ ಇರಿ, ಗ್ಯಾರಂಟಿ. ಅದು ಇವತ್ತಲ್ಲ, ನಾಳೆ ಅಲ್ಲ, ನಾಳಿದ್ದು ಹಾಗೆ ಆಗುತ್ತೆ. ಶಿವಮೊಗ್ಗ ಭಾಗದಲ್ಲಿ ಒಂದಷ್ಟು ಕೊರತೆ ಮಳೆ, ಕೊಡಗಿನಲ್ಲಿ ಕೊರತೆ, ಚಿಕ್ಕಮಗಳೂರಿನಲ್ಲಿ ಕೊರತೆ. ಅಂದರೆ ಈ ಪ್ರದೇಶದಲ್ಲೆಲ್ಲ ನಾವು ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಮಳೆ ಬಂದಿದೆ ಚೆನ್ನಾಗಿ. ಅಲ್ಲೆಲ್ಲ ಮೂಡಿಗೆರೆ ಹತ್ರ ಫಾಲ್ಸ್ ಮೇಲೆ ಒಬ್ಬ ಸ್ನಾನ ಮಾಡ್ತಿದ್ದಂತೆ, ಎಷ್ಟು ಹೇಳಿದ್ರು ಕೇಳಿಲ್ಲ, ನಿಷೇಧ ಮಾಡಿದ್ರು. ಪೊಲೀಸ್ನವ್ರು ನಿಂಗೆ ಮಾಡ್ತೀನಿ ಇರೋ ಅಂದ್ಬಿಟ್ಟು ಬಟ್ಟೆ ತಗೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ಅವ್ನು ಚಡ್ಡಿಲಿ ಅಟ್ಟಿಸ್ಕೊಂಡು ಓಡ್ತಾ ಇದ್ದಂತೆ. ಯಾರು ಆ ಯುವಕರು ಅವರೆಲ್ಲ. ಏನು ಮಾಡಬೇಕು ಅವ್ರಿಗೆ? ಮತ್ತೆ ನೀನು ಏನು ಮಾಡಬೇಕು ಅವ್ರು ಹೇಳಿ ಪಾಪ. ಒಂದು ವೇಳೆ ಅವ್ರು ಏನೂ ಮಾಡದೇ ಇದ್ದರೆ ನಾವಿದೀವಲ್ಲ, ಏನು ಮಾಡ್ತಿದ್ದಾರೆ ಅಧಿಕಾರಿಗಳು, ಏನು ಮಾಡುತ್ತಿದ್ದಾರೆ ಪೊಲೀಸರು, ಅಮಾಯಕ ಜೀವ ಹೋಯಿತು ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ. ಇವ್ರ ಅಮಾಯಕರ ಸ್ಕೂಲ್ಗೆ ಹೋಗಿದಾರಾ, ಹೋಗಿಲ್ವಾ? ಓದ್ಕೊಂಡಿಲ್ವಾ? ಏನು ಕಾಮನ್ ಸೆನ್ಸ್ಗಳೆಲ್ಲ ಸತ್ತೋಗಿದೆ. ಎಸ್, ಉತ್ತರ ಭಾರತದಲ್ಲಿ ಮಳೆ, ಪ್ರವಾಹ, ಭೂಕುಸಿತದ ಅಬ್ಬರ ಮುಂದುವರೆದಿದೆ. ಉತ್ತರಾಖಂಡ್ನಲ್ಲಂತೂ ಗುಡ್ಡ ಕುಸಿತಗಳು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಚಮೋಲಿ ಜಿಲ್ಲೆಯ ಬದ್ರಿನಾಥ ಹೈವೇಯಲ್ಲಿ ಗುಡ್ಡ ಕುಸಿತದ ದೃಶ್ಯ ಭಯಾನಕವಾಗಿದೆ. ಇದಕ್ಕೆ ಸಂಬಂಧಿಸಿದ 2 ವಿಡಿಯೋಗಳು ವೈರಲ್ ಆಗಿದೆ. ಇನ್ನು ಜೋಶಿಮಠದ ಬಳಿ ನೋಡ್ತಿದ್ದ ಹಾಗೆ ರಸ್ತೆ ಮೇಲೆ ಬೃಹತ್ ಗುಡ್ಡ ಕುಸಿದಿದೆ. ಗುಡ್ಡ ಕುಸಿಯೋದು ಕಂಡು ಸವಾರರು ಭಯಭೀತರಾಗಿದ್ದು ಓಡಿದ್ದಾರೆ. ಈ ಗುಡ್ಡ ಕುಸಿತಗಳ ಪರಿಣಾಮ ಬದ್ರಿನಾಥ ಹೈವೇ ಬಂದ್ ಆಗಿದೆ. ಉತ್ತರ ಪ್ರದೇಶದಲ್ಲಿಯೂ ಕೂಡ ವರ್ಣ ರೌದ್ರಾವತಾರ ತಾಳಿದ್ದಾನೆ. ಗಾಜಿಯಾಬಾದ್, ಪಿಲಿಭೀಟ್ ಸೇರಿ 12ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನದಿಗಳು ಉಕ್ಕೇರಿದ್ದು ಪ್ರವಾಹ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಲೆಕ್ಕ ಕೊಡೋದ್ರಲ್ಲಿ ಯಾಕೋ ಆಟ ಆಡ್ತಾ ಇದೆ ಅಂತದೆ. ಕರೋನಾ ಅಧಿಕಾರಿಗಳು ಅವರೇ ಅಲ್ವೇ? ಏನ್ ಬೇರೆ ಅಧಿಕಾರಿಗಳೇ? ಎಕ್ಸ್ಪೀರಿಯನ್ಸ್ ಆಲ್ ಸೇಮ್, ಫುಲ್ ಎಕ್ಸ್ಪೀರಿಯನ್ಸ್ ಇದೆ. ಈಗ ನಮ್ಗೆ ಗೊತ್ತಿರೋ ಪ್ರಕಾರದಲ್ಲಿ ಬೆಂಗಳೂರಲ್ಲಿ ದಾಖಲಾಗಿರೋ ಡೆಂಗಿ ಪ್ರಕರಣಕ್ಕೂ ಆರೋಗ್ಯ ಇಲಾಖೆ ಬೆಂಗಳೂರಲ್ಲಿ ಕೊಡ್ತಿರೋದಕ್ಕೂ ಸಂಬಂಧನೇ ಇಲ್ಲ. ಜನವರಿಯಿಂದ BBMP ವ್ಯಾಪ್ತಿಯಲ್ಲಿ 4194 ಡೆಂಗ್ಯೂ ಕೇಸ್ ವರದಿಯಾಗಿದೆ. ಆರೋಗ್ಯ ಇಲಾಖೆ ಕೊಡ್ತಿರೋ ಲೆಕ್ಕಾಚಾರದಲ್ಲಿ ಡೈಲಿ ಬುಲೆಟಿನಲ್ಲಿ ಇಲ್ಲಿವರೆಗೂ 2174. ಕೇಳಿದ್ರೆ ಯಾರನ್ನೂ ಇನ್ನು 2-3 ದಿನದಲ್ಲಿ ಈ ವ್ಯತ್ಯಾಸ ಎಲ್ಲ ಸರಿ ಹೋಗುತ್ತೆ ಅಂತಾರೆ. ಇಲ್ಲಿವರೆಗೂ ಏನು ಮಾಡ್ತಿದ್ರು? ಸರಿ ಹೋಗುತ್ತೆ ಎಲ್ಲ ವ್ಯತ್ಯಾಸ. ಆಗ ಕರೋನಲ್ಲಿ ಹೇಳಿದ್ರೆ ಎಲ್ಲ ಮುಚ್ಚಿಟ್ಬಿಡ್ತಿದ್ದಾರೆ, ಎಲ್ಲ ತಿಂದಾಕ್ಬಿಟ್ರು, ಹಾಳು ಮಾಡಿಬಿಟ್ರು ಜನನ. ಆವಾಗ ಈಗ ಇದೆಲ್ಲ ವ್ಯತ್ಯಾಸ ಸರಿ ಹೋಗ್ಬಿಡುತ್ತೆ, ಬಿಟ್ಬಿಡಿ. ಸರ್, ಇದು ST ಫಂಡ್ ದಲಿತ ವಿರೋಧಿಗಳ್ರಿ. ಈಗ ಅದೇನಿಲ್ಲ, ಅವ್ರಿಗೆ ಹೋಗ್ತಾ ಇದೆ ಬಿಡಿ, ಅಲ್ಲದೇ ತಲಸ್ಕಿಸ್ಬಿಡಿ. ಸರ್, ಅಲ್ಲೊಂದು ಹಗರಣ ನಡೆದಿದೆಯಲ್ಲ, BJP 40% ತಿಂದಾಕ್ಬಿಟ್ಟು ಹೋಗ್ಬಿಟ್ರು ರೀ. ಸರ್, ಈಗ ಅದೇನು ಆಗಿಲ್ಲಪ್ಪ, ಯಾರ್ದು ಏನು ಪಾತ್ರ ಇಲ್ಲ, ಬಿಡಿ, ಆರೋಪ ಅಷ್ಟೇ. ಅದೊಂದು ಆರೋಪ ಅಂದ ತಕ್ಷಣ ಹಾಕೋಕ್ಕಾಗತ್ತಾ? 40% ಅಂತ ನೀವು ಅಂಟಿಸ್ಬಿಟ್ಟ ತಕ್ಷಣ ಗೋಡೆನಲ್ಲಿ ಆರೋಪ ಆಗ್ಬಿಡತ್ತಾ? ಹಂಗೆ ಈ ಆ್ಯಟಿಟ್ಯೂಡ್ ಆಫ್ ಪೀಪಲ್ ಇನ್ ಪವರ್ 2 ದಿನದಲ್ಲಿ ಸರಿ ಹೋಗ್ಬೋದು ಅಂದ್ಕೊಂಡು ಜಾರ್ಕೊಂಡಿದ್ದಾರೆ. ಜನ ಸಾಯ್ತಾ ಇದ್ದಾರೆ ಒಂದೇ ಸಮ. ಬೆಂಗಳೂರಿನಲ್ಲಿ ಇವತ್ತು 144 ಕೇಸು, ಅತಿ ಹೆಚ್ಚು. ಒಳ್ಳೆಯದು, ಗುಡ್. ನನಗೇನೋ ನಂಬರ್ಸ್ ಮುಂದೆ ಹೋಗ್ತಾ ಇರಲಿ ಅಷ್ಟೇ. ಅವಾಗಲೇ ಅಲ್ವಾ ಭಾಳ ಜನಕ್ಕೆ ಕೆಲಸ ಸಿಕ್ಕೋದು.
ಬೇರೆ ಇವತ್ತು ಹೇಳಿದಾರಲ್ಲ ಇಲ್ಲ ಆ ಫಾಗ್ ಹೊಡಿಯೋದಿದೆಯಲ್ಲ ಮನೆ ಮುಂದೆ ಸುಮ್ಮನೆ ಹೊಗೆ ಹಾಕೋದು ಅಂತೀವಲ್ಲ ನಾವು. ಹಾಂ ಸರ್. ಈ ಹೊಗೆ ಹಾಕ್ತಾರಲ್ಲ ಜನಕ್ಕೆ ಬಂದು ಅದು ಯಾಕ್ರಿ ಹೊಗೆ ಹಾಕ್ತಿದ್ದೀರಿ ಅಂದರೆ ಸುಮ್ಮನೆ PR ಎಕ್ಸಸೈಸು ಎಫೆಕ್ಟಿಗೆ. ಮಾಡ್ತಾ ಅದರಿಂದ ಏನೂ ಆಗಲ್ವಂತೆ, ಎಫೆಕ್ಟ್ಗಿರ್ಲಿ ಅಂತ ಹೊಗೆ ಹಾಕ್ತಾರಂತೆ. ಏನೋ ಮಾಡ್ತಿದ್ದೀವಿ ಅಂತ ಹಾಂ, ಅದೇ ಹೀರೋಯಿನ್ ಕುಣಿಯುವಾಗ ಕೆಳಗಡೆ ಹೊಗೆ ಹಾಕ್ಬಿಟ್ಟು ಮೋಡದ ಮೇಲೆ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತಾರಲ್ಲ ಆ ಟೈಪು ಎಫೆಕ್ಟ್. ಜೈಲಿನಲ್ಲಿ ಊಟ ಸೇರ್ತಾ ಇಲ್ಲ, ಸೊಳ್ಳೆ ಕಚ್ತಾ ಇದೆ, ಡ್ಯಾಶ್ 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 ಅಂತೆಲ್ಲ ಹೇಳಿ ದರ್ಶನ್ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ನವ್ರು ಆಯ್ತು ನೋಡೋಣ ಇರಿ ಅಂತೇಳಿ ಆಕ್ಷೇಪಣೆ ಕೇಳಿ ವಿಚಾರಣೆಗೆ ಹಾಕ್ಬಿಟ್ಟಿದ್ದಾರೆ 18ನೇ ತಾರೀಕಿಗೆ. ಈ ಮಧ್ಯೆ ಅವರ ಪತ್ನಿ ಎಲ್ಲರನ್ನೂ ಭೇಟಿ ಮಾಡಿದಾರಂತೆ. ಓಕೆ, ಇನ್ನು ರೇವಣ್ಣ ದಂಪತಿಗಳು ಹೋಗಿ ಮಕ್ಕಳನ್ನು ಮಾತಾಡಿಸ್ಕೊಂಡು ಬಂದಿದ್ದಾರಂತೆ ಇಬ್ಬರೂ. ಅತ್ತ ಭವಾನಿ ಜಾಮೀನು ಪ್ರಶ್ನಿಸಿ SIT ಸಲ್ಲಿಸಿರೋ ವಿಚಾರಣೆ ನಡೆಸಿರೋ ಸುಪ್ರೀಂ ಕೋರ್ಟು ಅವ್ರಿಗೊಂದು ನೋಟಿಸ್ ಕೊಟ್ಟು ವಿಚಾರಣೆಯನ್ನು ಮುಂದಕ್ಕೆ ಹಾಕಿದೆ, ಯಾವಾಗಲಿಗೂ ಹಾಕಿದೆ. ಈ ಜೈಲ್ದು ಭಾಳ ಮಜಾ ಇದೆ. ಊಟ ಸರಿ ಇಲ್ಲ, ಬೆಡ್ ಕೊಡಿ, ಆಮೇಲೆ ಅದೇನದು ಸೊಳ್ಳೆ ಪರದೆ ಕೊಡಿ, TV ಕೊಡು, ಪ್ಯಾನ್ ಕೊಡು, AC ಕೊಡು, ಡ್ಯಾಶು ಕೊಡು ಅಂತ ಹೇಳಿ ಒಂದು ಕೆಲಸ ಮಾಡ್ಬೋದಲ್ಲ, ಯಾರು ಒಂದು ಪ್ರಪೋಸಲ್ ಹಾಕಿ ಒಂಥರ ಕ್ರಾಂತಿಕಾರಿಯಾಗಿ ಖಾಸಗಿಯವರೊಬ್ರು ಯಾರು ಒಬ್ರು ಒಂದು ಎಕರೆನಲ್ಲೋ 2 ಎಕರೆನಲ್ಲೋ ಒಂದು 250 ರೂಮ್ ಕಟ್ಬಿಡೋದಪ್ಪ, ಹೋಟೆಲ್ ಟೈಪಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ಥರ. ಆ ಹೋಟೆಲನ್ನು ಜೈಲ್ ಅಂತ ಡಿಕ್ಲೇರ್ ಮಾಡ್ಬಿಡೋದು. ಯಾರ್ಯಾರಿಗೆ ಶಕ್ತಿ ಇದೆ ಅವರಲ್ಲಿ ತಗೊಂಡಿರ್ಬೋದು ರೂಮಲ್ಲಿ. ಜೈಲೇ ಹೋಗೋದೇನಕ್ಕೆ ಸರ್ ಅಲ್ಲಿ ಟ್ರಿಪ್ ಹೋಗಿದ್ದಾರೆ. ಬೇರೆದಕ್ಕೆಲ್ಲ ಏನು ಹಂಗಾರೆ ಬೇರೆದಕ್ಕೆಲ್ಲ ಏನು ಯಾಕೆ ಕೊಡಬೇಕು ವ್ಯವಸ್ಥೆಗೆ? ಅಲ್ಲ ಗೊತ್ತಿಲ್ಲ, ಕೋರ್ಟ್ ಏನೋ ತೀರ್ಮಾನ ಮಾಡುತ್ತೆ, ಅದಕ್ಕೆ ಅವ್ರಿಗೇನೋ ಇರುತ್ತೆ ಗೈಡ್ಲೈನ್ಸ್. ಮಹಾರಾಷ್ಟ್ರ ಅಲ್ಲ ಒಳ್ಳೆ ಐಡಿಯಾ ಅಂತ ಪ್ರೈವೇಟ್ ಅವ್ರಿಗೆ ಕೊಟ್ಬಿಟ್ರೆ ಸ್ವೀಟ್ ರೂಮ್ ಬೇಕಾದ್ರೆ ಸ್ವೀಟ್ ರೂಮು, ಆರ್ಡಿನರಿ ರೂಮ್ ಬೇಕಾದ್ರೆ ಆರ್ಡಿನರಿ ರೂಮು, ಡಬಲ್ ಕಾಟ್ ಬೇಕಾದ್ರೆ ಡಬಲ್ ಕಾಟು, ಸಿಂಗಲ್ ಬೇಕಾದ್ರೆ ಸಿಂಗಲ್ಲು ಎಲ್ಲ ಮಾಡ್ಬಿಟ್ಟು ಕೊಟ್ಬಿಡೋದಪ್ಪ. ಅವ್ರು ದುಡ್ಡು ಕಟ್ಕೋಬೇಕಪ್ಪ, ಸರ್ಕಾರ ಕೊಡಂಗಿಲ್ಲ. ಬಟ್ ಅದನ್ನ ಜೈಲು ಅಂತ ಡಿಕ್ಲೇರ್ ಮಾಡ್ಬಿಡೋದು. ಎಲ್ಲ ಫೆಸಿಲಿಟಿ ಯಾರು ಹೊರಗೆ ಬರಂಗಿಲ್ಲ, ಜೈಲೇ ಸ್ಪೆಷಲ್ ಆಗಿರುತ್ತೆ. ಯೋಚನೆ ಮಾಡಿ, ಕ್ರಾಂತಿಕಾರಿಯಾಗಿ ಯೋಚನೆ ಮಾಡಿ. ಎಲ್ಲ ಚೇಂಜ್ ಬೇಕು ಜನಕ್ಕೆ. ಡ್ರಾವಿಡ್ ಅವರು ಅದರಲ್ಲೊಂದು ಅರ್ಧ ದುಡ್ಡು 2.5 ಕೋಟಿನ ವಾಪಸ್ ಕೊಟ್ಟಿದ್ದಾರಂತೆ. ಕಾರಣ ಭಾಳ ಸರಳ. ಕ್ಯಾಚ್ ಹಿಡಿಯೋರು ಪ್ಲೇಯರ್ಗಳು, ಬ್ಯಾಟಿಂಗ್ ಆಡೋರು ಪ್ಲೇಯರ್ಗಳು, ರನ್ ಹೊಡಿಯೋರು ಅವರು ಕಷ್ಟಪಡ್ತಾರೆ, ಅವ್ರಿಗೆ ಕೊಡಿ ದುಡ್ಡನ್ನು. ನಮಗೆ 5 ಕೋಟಿ ಕೊಟ್ಟಿದ್ದೀರಿ, ನಮಗೂ ಕೊಡಿ, ಬೇಡ ಅಂದಿಲ್ಲ. ಆದರೆ ಯಾರ್ಯಾರು ಸಪೋರ್ಟ್ ಸ್ಟಾಫ್ ಇದ್ದಾರೆ, ಬೆಂಬಲಕ್ಕೆ ನಿಂತವರೆಲ್ಲ ಸ್ಟಾಫ್ ಇದ್ದಾರೆ, ಎಲ್ಲರಿಗೂ ಒಂದೇ ರೂಪದಲ್ಲಿ ಕೊಡಿ. ನಾನು ಒಬ್ಬನಿಗೆ 5 ಕೋಟಿ ಬೇಡ, ಎಲ್ಲರಿಗೂ ಒಂದೇ ರೂಪದಲ್ಲಿ. ಅವ್ರಿಗೆಲ್ಲ 2.5 ಕೊಟ್ಟಿದ್ದೀರಿ, ನನಗೂ 2.5 ಸಾಕು ಅಂತ ಮಾಡಿದೆ. ಹಿಂದೆನೂ ಅವ್ರು ಹಾಗೆ ಮಾಡಿದ್ರು, ಇನ್ನೊಂದ್ಸರಿ ದುಡ್ಡು ಬಂದಿದ್ದಾಗ್ಲೂ. ಜನ ಎಲ್ಲ ನೋಡಿದ್ರ ಹೆಂಗಿದ್ದಾರೆ ಲೀಡರ್ ಅಂದರೆ ಹಿಂಗಿರ್ಬೇಕಪ್ಪ ಅಂತ ಹೇಳ್ತಿದ್ದಾರೆ ಅಲ್ವಾ? ನಮ್ಮಲ್ಲೂ ಹೇಳ್ತಾರೆ ಭಾಳ ಜನ, ಏನಣ್ಣ ನೀನು ಏನು ಮಾಡ್ಕತ್ತಾನೆ ಇಲ್ಲ, ಅವನು ಹಿಂದೆ ಇದ್ದವ್ನು ಹೆಂಗಿದ್ದಾನೆ ಗೊತ್ತಾ, ಇವತ್ತು 100ಕ್ಕೆ ಬಾಳ್ತಾನೆ ಇವತ್ತು ಅವನು, ಕಡಿಮೆ ಅಂದರೆ ಹೆಂಗಿದ್ದಾನೆ ಅವನು, ಹೆಂಗೆ ಮಾಡ್ಕೊಂಡ, ಏನಣ್ಣ ನೀನು ಏನೂ ಇಲ್ಲ ಹಿಂಗೆ ಕಾಲ ಕಳ್ಕೊಂಡಿದೀಯಾ, ನಮ್ಮ ಕಡೆಲೂ ಹೇಳ್ತಾರಪ್ಪ. ಸುಮ್ಮನೆ ಪ್ರವೋಕ್ ಮಾಡೋದು. ಎಸ್. ಓಕೆ.